ಫಸ್ಟ್ ವರ್ಷನ್ 3.12. ಈ ಸದ್ಯಕ್ಕೆ ನಾವು ಟ್ಯಾಲಿ ERP ಮತ್ತು ಟ್ಯಾಲಿ ಪ್ರೈಮ್ ಅಂತ ಹೇಳಿ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ ವರ್ಷನ್ ಏನಿದೆ 3.12 ದಿಂದ 9th ವರ್ಷನ್ ತನಕ ಏನ್ ಬದಲಾವಣೆ ಆಗ್ತಾ ಹೋಗಿದೆ ಜನರೇಷನ್ ಅಂತ ಕರಿತೀವಿ. ಪ್ರತಿಯೊಂದ್ರಲ್ಲಿ ಜನರೇಷನ್ ಇರುತ್ತೆ. ಈಗ ನೀವು ಬೇಸಿಕ್ ಯೂಸ್ ಮಾಡ್ತೀರಿ MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ 2007, 10, 12 ಅಂತ ಹೇಳಿ ಬರುತ್ತೆ. ಅದಕ್ಕೆ ನಾವು ಜನರೇಷನ್ ಅಂತ ಕರಿತೀವಿ. ಅದೇ ತರ ಟ್ಯಾಲಿ ಒಳಗಡೆ ಏನ್ ಬರುತ್ತೆ ಅಂತಂದ್ರೆ ಜನರೇಷನ್ ಅಂತ ಬರುತ್ತೆ. 9 ಜನರೇಷನ್ ಸದ್ಯಕ್ಕೆ ಟ್ಯಾಲಿ ಪ್ರೈಮ್ ಅಂತ ಹೇಳಿ ಯೂಸ್ ಮಾಡಾಕತ್ತೀವಿ. ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆದ್ಮೇಲೆ 5th ವರ್ಷದಿಂದ ಏನಾಯ್ತು ಅಂದ್ರೆ ನೆಕ್ಸ್ಟ್ 5.4 ವರ್ಷನ್, 6.3 ವರ್ಷನ್, 7.2 ವರ್ಷನ್, 8.21 ವರ್ಷನ್, ಆಮ್ಯಾಗ 9.0 ವರ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ERP ಒಳಗೆ ಬಂದಿದ್ದೀವಿ. ERP ಗೆ ಮತ್ತು ವರ್ಷನ್ಸ್ ಈಗ ಪ್ರೈಮ್ ಡಿಫರೆನ್ಸ್ ಏನಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆದ್ಮೇಲೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ 5ನೇ ವರ್ಷದಿಂದ ಏನಾಯ್ತು ಅಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ 1995 1995 ಏನ್ ಬಂತು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ದಿಂದ ಈ ಕಡೆ ನಾವ್ ಯೂಸ್ ಮಾಡ್ತಾ ಇದೀವಲ್ಲ ಟ್ಯಾಲಿ ಪ್ರೋಗ್ರಾಮ್ಸ್ ಗಳು ಎಲ್ಲ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಬಳಸ್ತಾ ಇದೀವಿ. ಹಾಗಾದ್ರೆ ಟ್ಯಾಲಿ ಒಳಗೆ ಏನ್ ಎಂಟ್ರಿ ಮಾಡಬಹುದು, ಟ್ಯಾಲಿ ಒಳಗೆ ಎಷ್ಟು ತರದ ಅಕೌಂಟ್ಸ್ ಗಳು ಬರ್ತಾವ, ಇದು ಜನರೇಷನ್ ಆಯ್ತು. ಈ ಸದ್ಯಕ್ಕೆ 9ನೇ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ERP ಬಂತು. ERP ಆದ್ಮೇಲೆ ಏನ್ ಬಂತು ಪ್ರೈಮ್ ಬಂತು. ನೆಕ್ಸ್ಟ್ ಅದು ಆದ್ಮೇಲೆ ಲೆಜರ್ ಅಂದ್ರೆ ಏನು, ಲೆಜರ್ ಒಳಗೆ ಎಷ್ಟು ತರದ ಲೆಜರ್ ಬರ್ತಾವ. ಅಕೌಂಟ್ ಅಂದ್ರೆ ಏನು, ಅಕೌಂಟ್ ಒಳಗೆ ಎಷ್ಟು ತರದ ಅಕೌಂಟ್ ಬರ್ತಾವ. ಅಕೌಂಟ್ ಒಳಗ ಒಂದು ವರ್ಷದ ವ್ಯವಹಾರ ಎಂಟ್ರಿ ಮಾಡ್ತೀವಿ ಅಂತ ಹೇಳಿ ಒಂದು ವರ್ಷದ ವ್ಯವಹಾರ ಏನ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅದು ಆದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್, ಖಾತೆಗಳ ವರ್ಗೀಕರಣ. ಅಕೌಂಟ್ ಒಳಗೆ ಎಷ್ಟು ತರದ ಅಕೌಂಟ್ಸ್ ಗಳು ಬರ್ತಾವ. ಆಮೇಲೆ ಡೆಬಿಟ್ ಅಂದ್ರೆ ಏನು, ಕ್ರೆಡಿಟ್ ಅಂದ್ರೆ ಏನು, ಯಾವ್ದಕ್ ನಾವು ಡೆಬಿಟ್ ಅಂತ ಕರಿತೀವಿ, ಯಾವ ಮೂಮೆಂಟ್ ಒಳಗೆ ನಾವು ಡೆಬಿಟ್ ಅಂತ ಕರಿತೀವಿ. ಕ್ರೆಡಿಟ್ ಅಂದ್ರೆ ಏನು, ಯಾವ ಮೂಮೆಂಟ್ ಒಳಗೆ ನಾವು ಕ್ರೆಡಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ಆದ್ಮೇಲೆ ಏನ್ ಬರ್ತದೆ ಗ್ರೂಪ್ಸ್ ಅಂತ ಬರ್ತದೆ. ಗ್ರೂಪ್ಸ್ ಅಂತ 21 ಅಕೌಂಟ್ಸ್ ಗ್ರೂಪ್ ಗಳು ಬರ್ತಾವ. 21 ಅಕೌಂಟ್ ಗ್ರೂಪ್ ಮೇಲೆ ಏನ್ ಇರ್ತದೆ ಟ್ಯಾಲಿ ಡಿಪೆಂಡ್ ಇರ್ತದ. ಆಮ್ಯಾಗ ನೆಕ್ಸ್ಟ್ ಏನ್ ಬರ್ತಾವ ಅಂತಂದ್ರ ಲೆಜರ್ ಎಂಟ್ರಿ, ಆಮ್ಯಾಗ ವೋಚರ್ ಎಂಟ್ರಿ, ಆಮ್ಯಾಗ